ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಪಾಲಕ್ ಉತ್ತಪ್ಪ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪಾಲಕ್ ಸೊಪ್ಪಿಂದ ವಿಭಿನ್ನವಾದ ನಾನಾ ಬಗೆಯ ಸಾವಿರಾರು ವಿಧದ ಅಡುಗೆಗಳನ್ನ ನಾವು ಮಾಡ್ತೀವಿ. ಅದರಲ್ಲೇ ಇದು ಒಂದು ವಿಭಿನ್ನವಾದಂತಹ ಉತ್ತಪ್ಪ. ಉತ್ತಪ್ಪ ಅಂದ್ರೆ ಗೊತ್ತು, ದೋಸೆನ ಸ್ವಲ್ಪ ದಪ್ಪಕ್ಕೆ ಹಾಕೊಂಡ್ರೆ ಬನ್ನು ಬ್ರೆಡ್ ತರ ಬರುತ್ತೆ ಅಲ್ಲ, ಹಾಗಾಗಿ ಅದನ್ನ ನಾವು ಉತ್ತಪ್ಪ ಅಂತ ಕರಿತೀವಿ. ಪ್ರತಿನಿತ್ಯನೂ ಪಾಲಕ್ ಬಳಸಿದ್ರೂ ನಮಗದು ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿಯಾಗಿರುತ್ತೆ. ಯಾಕಂದ್ರೆ ಈ ಪಾಲಕ್ನಲ್ಲಿರುವಂತಹ ಕಬ್ಬಿಣಾಂಶ ಕೂದಲ ಬುಡಕ್ಕೆ ಆಮ್ಲಜನಕವನ್ನ ತಲುಪಿಸಿ ಕೂದಲು ಉದುರುವುದನ್ನ ತಡೆಯುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಕೆ ಹೆಚ್ಚಾಗಿದ್ದು ಚರ್ಮದ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಪಾಲಕ್ನಲ್ಲಿರುವ ಫೋಲಿಕ್ ಆಸಿಡ್ ಸಮೃದ್ಧವಾಗಿದೆ. ಆದ್ರಿಂದ ಅದು ಗರ್ಭಿಣಿಯರು ಮತ್ತು ಭ್ರೂಣದ ಬೆಳವಣಿಗೆಗೆ ಬಹಳ ಒಳ್ಳೆಯದು. ಇದರಲ್ಲಿರುವಂತಹ ವಿಟಮಿನ್ ಸಿ ಚಯಾಪಚಯ ಕ್ರಿಯೆಯನ್ನು ಉತ್ತಮಗೊಳಿಸಿ ನಮ್ಮ ದೇಹದ ಕ್ಯಾಲೋರಿಯನ್ನ ದಹಿಸಲು ನೆರವಾಗಿಸುವಂತೆ ಮಾಡಿ ದೇಹದ ತೂಕವನ್ನು ಇಳಿಸಲಿಕ್ಕೆ ಕೂಡ ಸಹಾಯಕಾರಿಯಾಗಿದೆ. ಹಾಗೆ ಈ ಪಾಲಕ್ನ ನಿಯಮಿತವಾದ ಸೇವನೆಯಿಂದ ಗಂಡು ಮಕ್ಕಳಲ್ಲಿ ವೀರ್ಯದ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಬನ್ನಿ ಹಾಗಾದ್ರೆ ಈ ಪಾಲಕ್ ಉತ್ತಪ್ಪ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಪಾಲಕ್ ಸೊಪ್ಪು 2-3 ಕಟ್ಟು, ಆದಷ್ಟು ಎಳೆದಿರಲಿ. 1 ಬಟ್ಲು ಮೊಸರು, 1 ಬಟ್ಲಷ್ಟು ಚಿರೋಟಿ ರವೆ, 1 ಚಮಚೆ ಹಸಿಮೆಣಸಿನಕಾಯಿ ಪೇಸ್ಟು, 1 ಬೌಲು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, ಕ್ಯಾರೆಟ್ ತುರಿ ಅರ್ಧ ಕಪ್ಪು ಅಥವಾ ಸ್ವೀಟಿಶ್ ಆಗುತ್ತೆ ಅಂದರೆ 1/4 ಕಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಪೌಡರು ಅಥವಾ ಅಡುಗೆ ಸೋಡಾ. ಇದಕ್ಕೆ ಚಟ್ನಿ ಮಾಡೋದಕ್ಕೂ ಕೂಡ ನಾನು ಯಾವುದೇ ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಅಂತಾನೆ ಚಟ್ನಿ, ಸಿಂಪಲ್ ಚಟ್ನಿ. 7-8 ಎಸಳು ಬೆಳ್ಳುಳ್ಳಿ, 2 ಹಸಿ ಮೆಣಸಿನಕಾಯಿ, 2 ಟೊಮೆಟೊ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು. ಇದಿಷ್ಟು ಚಟ್ನಿಗೆ. ಈಗ ಮೊದಲಿಗೆ ಪಾಲಕ್ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 1 ಬಟ್ಲು ಮೊಸರು ಏನು ತೊಗೊಂಡಿದ್ದೀವಿ, ಗಟ್ಟಿ ಮೊಸರು, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು 6-7 ನಿಮಿಷ ಹಾಗೆ ಬಿಡಿ. ಪಾಲಕ್ ಸೊಪ್ಪಿಗೆ ಮೊಸರನ್ನ ಮಿಕ್ಸ್ ಮಾಡಿಬಿಡಿ. ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ತರಿ ಇರೋದು ಬೇಡ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಬೇಕಾ ಸ್ವಲ್ಪ ನೀರು ಹಾಕಿ, ತೊಂದರೆ ಇಲ್ಲ. ನಂತರ ಮಿಕ್ಸಿಂಗ್ ಬೌಲ್ಗೆ ಹಾಕಿ ರುಬ್ಬಿದಂತಹ ಮಿಶ್ರಣವನ್ನು ಅದಕ್ಕೆ ಚಿರೋಟಿ ರವೆ, ಹಸಿಮೆಣಸಿನಕಾಯಿ ಪೇಸ್ಟು, ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 10-15 ನಿಮಿಷ ಏನು ಹಿಟ್ಟಿದೆ ಅದನ್ನು ನೆನೆಯಲಿಕ್ಕೆ ಬಿಡಿ. ನಂತರ ಅದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಬಿಟ್ಟು, ನೀರು ಬೇಕಿದ್ರೆ ನಮಗೆ ಉತ್ತಪ್ಪ ಮಾಡಲಿಕ್ಕೆ ಹದ ಯಾವುದು ಬೇಕು ಆ ಥರ, ಅಂದರೆ ಇದನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ. ಸೊ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ದೋಸೆ ಹಂಚನ್ನು ಕಾಯ್ಲಿಕ್ಕಿಡಿ. ಅದಕ್ಕೆ ಎಣ್ಣೆಯನ್ನು ಸವರ್ಬಿಟ್ಟು, ಎಣ್ಣೆ ಕಾದಿದೆ ಅಂದಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸಿ. ನಾವು ಹಿಟ್ಟಿಗೆ ಬಿಳಿ ಎಳ್ಳು ಹಾಕ್ಕೊಂಡ್ರೇ ಟೇಸ್ಟ್ ಬೇರೆ ಆಗುತ್ತೆ, ಅದು ಚಟಪಟ ಅಂತ ಬರುತ್ತೆ. ಅದರ ಮೇಲೆ ನಾವು 1 ಸೌಟು ಹಿಟ್ಟನ್ನು ಹಾಕಬೇಕು. ಉತ್ತಪ್ಪ ಅಂದರೆ ಹಿಟ್ಟನ್ನು ಹಾಕಿ ಅಗಲ ಮಾಡೋದು ಬೇಡ. ಹಾಗೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿನಲ್ಲಿ 3-4 ನಿಮಿಷ 2 ಬದಿಯನ್ನು ಚೆನ್ನಾಗಿ ಬೇಯಿಸಿ. ಬೆಂದ ನಂತರ ನಾವು ಅದನ್ನು ಚಟ್ನಿ ಜೊತೆಗೆ ಸವಿಯೋಕ್ಕೆ ಕೊಡಬಹುದು. ನಾನು ಆಗಲೇ ಹೇಳಿದ್ನಲ್ವಾ ಚಟ್ನಿ ಏನೇನು ಅಂತ. ಮಿಕ್ಸಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, 2 ಟೊಮೆಟೊ, 1 ಇಂಚು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ ಸೌಟಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಒಗ್ಗರಣೆ ಮಾಡಿ ಚಟ್ನಿ ರೆಡಿಯಾಗಿರುತ್ತೆ. ಆ ಚಟ್ನಿ ಜೊತೆಗೆ ಈ ಉತ್ತಪ್ಪವನ್ನು ಸವಿಲಿಕ್ಕೆ ಕೊಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಅಷ್ಟೇ ರುಚಿಕರವಾದಂತಹ ಪಾಲಕ್ ಉತ್ತಪ್ಪ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ. ಇದು ಹೇಗಿತ್ತು ಅನ್ನೋದನ್ನ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್.
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.